ಇರಾನ್ ಮತ್ತು ಅಮೆರಿಕಾಗೆ ಮಾತುಕತೆಗೆ ಆಹ್ವಾನಿಸಿದೆ ಪಾಕ್. ಏಪ್ರಿಲ್ 10ರಂದು ಮಾತುಕತೆಗೆ ಆಹ್ವಾನವನ್ನು ನೀಡಿದ್ದಾರೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್. ಇಸ್ಲಾಮಾಬಾದ್ನಲ್ಲಿ ನಡೆಯುತ್ತೆ ಮಾತುಕತೆ. ಇದಕ್ಕೆ ಉಭಯ ದೇಶಗಳ ನಾಯಕರು ಬರಬೇಕು. US ಇರಾನ್ ಕದನ ವಿರಾಮಕ್ಕೆ ಒಪ್ಪಿಕೊಂಡಿದ್ದೇವೆ ಅಂತ ಪೋಸ್ಟ್ ಮಾಡಿದೆ. ಎರಡೂ ದೇಶದ ಕದನ ವಿರಾಮಕ್ಕೆ ಒಪ್ಪಿಕೊಂಡಿದ್ದೇವೆ ಅಂತ ಪಾಕ್ ಕೂಡ ಘೋಷಣೆ ಮಾಡಿದೆ. ಟೆಹರಾನ್ ಮತ್ತು ವಾಷಿಂಗ್ಟನ್ನ ನಿಯೋಗಗಳಿಗೂ ಪಾಕ್ ಆಹ್ವಾನವನ್ನು ಕೊಟ್ಟಿದೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ ಪಾಕ್. PM ಶಹಬಾಜ್ ಶರೀಫ್. ಏಪ್ರಿಲ್ 10ನೇ ತಾರೀಕು ಉಭಯ ದೇಶಗಳ ನಡುವೆ ಸಂಧಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ. ಯಾವಾಗ ತಾತ್ಕಾಲಿಕವಾಗಿ ಕದನ ವಿರಾಮ ಘೋಷಣೆ ಆಯಿತೋ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಮೇಲಿಂದ ಮೇಲೆ ಪ್ರಯತ್ನವನ್ನು ಮಾಡ್ತಾ ಇದ್ರು. ಎರಡೂ ದೇಶದ ನಾಯಕರನ್ನ ಒಂದು ಕಡೆ ಸೇರಿಸಬೇಕು. ನಮ್ಮ ದೇಶಕ್ಕೆ ಬನ್ನಿ, ನಮ್ಮ ದೇಶದಲ್ಲಿ ಕೂತ್ಕೊಳ್ಳಿ, ಮಾತಾಡಿ, ನಾವು ಬರ್ತೀವಿ, ನಮ್ಮ ಮುಂದೆ ರಾಜ್ಯ ಸಂಧಾನ ಆಗಲಿ. ಇದು ಎರಡು ದೇಶಕ್ಕೂ ಒಳ್ಳೆಯದಲ್ಲ. ಅದು ಅಮೆರಿಕ ಇರ್ಬೋದು, ಇಸ್ರೇಲ್ ಇರ್ಬೋದು, ಜಂಟಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇದೆ ಇರಾನ್ನ ಮೇಲೆ. ಇರಾನ್ ಕೂಡ ಪ್ರತಿದಾಳಿಯನ್ನು ಮಾಡ್ತಾ ಇದೆ. ಇದು ಯಾವ ದೇಶಕ್ಕೂ ಕೂಡ ಒಳಿತಾಗಲ್ಲ. ಬರೀ ನಮ್ಮ ದೇಶಕ್ಕೆ ಕೂತ್ಕೊಂಡು ಮಾತುಕತೆ ಮಾಡಿಕೊಂಡು ಎಲ್ಲವನ್ನು ಬಗೆಹರಿಸ್ಕೊಂಡು ಹೋಗಿ ಅಂತ ಒಂದು ವೇದಿಕೆಯನ್ನು ನಾವು ಕಲ್ಪಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಈಗ ಅದಕ್ಕೆ ಅಮೆರಿಕನೂ ಒಪ್ಪಿದೆ, ಇರಾನೂ ಒಪ್ಪಿದೆ, ಇಸ್ರೇಲ್ ಕೂಡ ಬೆಂಬಲವನ್ನು ಸೂಚಿಸ್ತಾ ಇದೆ. ಬಟ್ ಇಸ್ರೇಲ್ ಹೇಳ್ತಾ ಇರೋದೇನು, ನಾವು ಕೇವಲ ಇರಾನ್ ಮೇಲೆ ಮಾತ್ರ ಯುದ್ಧವನ್ನು ನಿಲ್ಲಿಸ್ತೀವಿ, ಲೆಬನಾನ್ ಮೇಲೆ ಅಲ್ಲ. ಹೆಜ್ಬುಲ್ಲಾ ಸಂಘಟನೆ ಈಗಲೂ ಕೂಡ ಆ್ಯಕ್ಟಿವ್ ಆಗಿದೆ, ಅದನ್ನು ಮಟ್ಟ ಹಾಕ್ತೀವಿ ಅಂತ ಇಸ್ರೇಲ್ ಹೇಳ್ತಾ ಇದೆ. ಬಟ್ ಅಮೆರಿಕ ಹಾಗೂ ಇರಾನ್ ನೇರವಾಗಿ ಪಾಕಿಸ್ತಾನಕ್ಕೆ ತೆರಳಿ ಅವರ ನಾಯಕರನ್ನು ಕಳಿಸ್ತಾರೆ. ಅಲ್ಲಿಗೆ ಮಾತುಕತೆ ಆಗುತ್ತೆ ಏಪ್ರಿಲ್ 10ನೇ ತಾರೀಕು. ಆದ ಬಳಿಕ ಇದು ತಾತ್ಕಾಲಿಕ ಕದನ ವಿರಾಮವೋ ಅಥವಾ ಕಂಪ್ಲೀಟ್ ಕದನ ವಿರಾಮವೋ ಗೊತ್ತಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.